ಹಾಯ್ ಫ್ರೆಂಡ್, ನಾನು ಪವಿತ್ರ ಟೇಲರ್ ಮಾತಾಡೋದು. ಇವತ್ತು ಕಟಿಂಗ್ ಬ್ಲೌಸ್ ಹಾಕಿ ನೋಡ್ರಿ. ಇವಾಗ ಮೊನ್ನೆನೂ ಕೂಡ ಕಟಿಂಗ್ ಬ್ಲೌಸೇ ಹಾಕಿದ, ಇವತ್ತು ಕಟಿಂಗ್ ಬ್ಲೌಸೇ ಹಾಕ್ಲತ್ತೀನಿ. ಯಾಕಂದ್ರೆ ಕಟಿಂಗ್ ಬ್ಲೌಸೇ ಜಾಸ್ತಿ ಜನ ನೋಡ್ತಿರೋದ್ರಿಂದ ನಿಮಗೆ ಅರ್ಥ ಆಗಲಿ ಅನ್ನೋದು ಕಾರಣಕ್ಕಾಗಿ ಕಟಿಂಗ್ ಬ್ಲೌಸೇ ಅಂದರೆ ಡಿಸೈನ್ ಬ್ಲೌಸು ಹಾಕ್ತೀನಿ, ಕಟಿಂಗ್ ಬ್ಲೌಸ್ ನಿಮಗೆ ಇದು ಸ್ಟಿಚಿಂಗು ಹಾಕ್ತೀನಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಮತ್ತೆ ಕಟಿಂಗ್ ವಿಡಿಯೋನೇ ಹಾಕಕತ್ತೀನಿ. ಯಾಕಂದರೆ ಒಂದು ಸಲ ನೋಡಿದ್ರು ಮತ್ತೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನೋಡಲಿ ಅಂತ ಅನ್ನೋದಕ್ಕಾಗಿ ನಿಮಗೆ ಮೊನ್ನೆ ನಾರ್ಮಲ್ ಬ್ಲೌಸ್ ಕಟಿಂಗ್ ಹಾಕಿದ್ದೆ. ಇವತ್ತು ಲೈನಿಂಗ್ ಬ್ಲೌಸ್ ಯಾವ ಥರ ಕಟ್ ಮಾಡ್ಕೋತೀನಿ, ನಾನು ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಭೀ ಹಾಕ್ತೀನಂತ. ಇದು ಡಬಲ್ ಫೋಲ್ಡ್ ಮಾಡಿಕೊಡ್ರಿ. ಡಬಲ್ ಫೋಲ್ಡ್ ಮಾಡಿಕೊಂಡು ಮೊನ್ನೆ ಕೂಡ ನಿಮಗೆಲ್ಲ ಕಟಿಂಗ್ ವಿಡಿಯೋ ಪೂರ್ತಿಯಾಗಿ ತಿಳಿಸಿ ಹೇಳಿ ನಿಮಗೆ ನೆಕ್ ಬಿಡ್ತು ಎಷ್ಟು ತೊಗೋಬೇಕು, ಶೋಲ್ಡ್ರದ್ದು ಎಷ್ಟು ತೊಗೋಬೇಕು, ಮತ್ತು ಬಗಲ ಎಷ್ಟು ತೊಗೋಬೇಕು, ಚೆಸ್ಟ್ ಮೆಜರ್ಮೆಂಟ್ ಎಷ್ಟು, ಎಲ್ಲ ಪ್ರತಿಯೊಂದು ಹೇಳಿ ನಿಮಗೆ ಮೊನ್ನೆ ವಿಡಿಯೋ ಒಳಗೇ. ಇವತ್ತು ಮತ್ತು ಅದೇ ಮೆಜರ್ಮೆಂಟ್ ಒಳಗೆ ನಿಮಗೆ ತೋರಿಸ್ಲತ್ತೀನಿ ನೋಡ್ರಿ. ಆದರೆ ಮೆಜರ್ಮೆಂಟ್ ಬೇರೆ ಇದೆ. ಮೊನ್ನೆ ಮೆಜರ್ಮೆಂಟ್ ಕಟಿಂಗ್ ಮಾಡ್ಕೊಂಡಿರೋದು ಸ್ವಲ್ಪ ಫ್ಯಾಟ್ ಇದಾರೆ, ಇವ್ರದ್ದು ಕಡಿಮೆ. ನಾನು ಮೆಜರ್ಮೆಂಟು ತೊಗೋತೀನಿ ನೋಡ್ರಿ. ಇದು ಅಳತೆ ಕೊಟ್ಟಿರೋ ಬ್ಲೌಸು ಅಷ್ಟು ಕರೆಕ್ಟಾಗಿರಲಿಲ್ಲ. ಅವರು ಮೈ ಅಳತಿರು ತೊಗೊಂಡಿದ್ದವ್ರದ್ದು ಸ್ವಲ್ಪ. ನಾನು ಅದೊಂಚೂರು ಇದೊಂಚೂರು ಎರಡು ಮಿಕ್ಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ನೋಡ್ರಿ ಇದು. ಯಾಕಂದರೆ ಅದರದ್ದು ಲಾಸ್ಟಿಗೆ ಇದ್ರ ಪೈಪಿಂಗ್ ಇದು ಯಾವ ಥರ ಫಿನಿಶಿಂಗ್ ಕೊಟ್ಟಾರ ಅನ್ನೋದು ಭೀ ಹೇಳ್ತೀನಿ. ಬಟ್ ನಾನು ಆ ಥರ ಸ್ಟಿಚ್ ಮಾಡಲ್ಲ, ಬೇರೆಯವ್ರು ಸ್ಟಿಚ್ ಮಾಡೋದು ಹೇಳಬೇಕಂತಲ್ಲ. ಯಾರೇ ಸ್ಟಿಚ್ ಮಾಡಲಿ ಸ್ವಲ್ಪ ನೀಟಾಗಿ ಸ್ಟಿಚ್ ಮಾಡಬೇಕು. ಯಾಕಂದರೆ ಒಂದೇ ಬ್ಲೌಸ್ ಸ್ಟಿಚ್ ಮಾಡಲಿ ಸ್ವಲ್ಪ ನೀಟಾಗಿರಬೇಕು. ಆದರೆ ಕಸ್ಟಮರ್ ಕಮ್ಮಿ ಆಗ್ತಾರಂತ. ಹೆಂಗೆ ಬೇಕಾಗ ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ ನಮಗೆ ಕಡಿಮೆ ಆಗೋದು. ಕರೆಕ್ಟಾಗಿ ಆದಷ್ಟು ಒಂದೇ ಬ್ಲೌಸ್ ಆಗಲಿ ಕರೆಕ್ಟಾಗಿ ನೀಟಾಗಿ ಸ್ಟಿಚ್ ಮಾಡಿಕೊಡ್ರಿ. ಇದು ಲೆಂತ್ ಉದ್ದ 14 ಇಂಚ್ ಫ್ರಂಟ್, 14ಕ್ಕೆ 13 ಇಂಚಿಗೆ ಬ್ಯಾಕ್ 14ವರೆ ತೊಗೊಂಡು ನಾನು ಬ್ಯಾಕ್ ಲೆಂತ್. ಫ್ರಂಟ್ ಲೆಂತ್ 15ವರೆ ತೊಗೊಂಡು ನೋಡ್ರಿ. 15ವರೆ ಅದ ಫ್ರಂಟ. ಮತ್ತು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ತೊಗೊಂಡಿನಿ ಅನ್ನೋದು ಭೀ ಅದ್ರಾಗೆ ಹಾಕೀನಿ. ಯಾಕಂದ್ರೆ ನಾನು ಹೇಳಿನಿಲ್ಲ, ಬ್ಲೌಸ್ ಅರ್ಧ ಮೆಜರ್ಮೆಂಟ್ ತೊಗೊಂಡಿನಿ ಮತ್ತು ಮೈ ಅಳ್ತಿದ್ದು ಅರ್ಧ ಮೆಜರ್ಮೆಂಟ ಎರಡು ಆ್ಯಡ್ ಮಾಡಿಕೊಂಡು ಕಟ್ ಮಾಡ್ಕೊಳತ್ತೀನಿ. ಇದು ನಿಮಗೆ ಇನ್ನೊಂದು ಸಲ ನೋಡ್ಕೊಳ್ಳಿ, ಇನ್ನೊಂದು ಸಲ ನಿಮಗೆ ಅದು ಅರ್ಥ ಆಗಲಿ ಅನ್ನೋದಕ್ಕಾಗಿ ಮತ್ತು ನೆಕ್ಸ್ಟ್ ಕಟಿಂಗ್ ವಿಡಿಯೋನೇ ನಿಮಗೆ ಹಾಕೀನಿ. ಯಾಕಂದ್ರೆ ಜಾಸ್ತಿ ಜನ ಡಿಸೈನ್ ಬ್ಲೌಸ್ಗಿಂತಲೂ ಸ್ಟಿಚ್ ಮಾಡೋ ಬ್ಲೌಸ್ಗಿಂತಲೂ ಪ್ರತಿಯೊಂದಕ್ಕಿಂತ ಕಟಿಂಗ್ ಬ್ಲೌಸೇ ತುಂಬ ಜನ ನೋಡ್ತಿದ್ದಾರೆ. ನನಗೆ ಅದು ಖುಷಿ ಆಗಕತ್ತದ್ರಿ ಫ್ರೆಂಡ್ಸ್. ಜಾಸ್ತಿ ಜನ ನೋಡಕತ್ತೀರಿ, ಯೂಸ್ ಆಗ್ಲತ್ತದ ಅನ್ಸತ್ತದ ನಂಗೆ. ಅದಕ್ಕಾಗಿ ಜಾಸ್ತಿ ಕಟಿಂಗ್ ವಿಡಿಯೋಗಳೇ ಹಾಕ್ಲತ್ತೀನಿ ನಾನು ಇವಾಗ. ಅವ್ರದ್ದು ನೆಕ್ ಬಿಡ್ತಾ 7 ಇಂಚ್ ಅದ ನೋಡ್ರಿ. 6ವರೆ ಒಂದು ಹಾಫ್ ಇಂಚ್ ಕೆಳಗೆ ತಗೋ ಅಂತ ಹೇಳಿದ್ರು. 7 ಇಂಚ್ ಇಟ್ಕೊಂಡಿದ್ದಾನೆ. ಅವ್ರದ್ದು 6ವರೆ ಇತ್ತು ರೆಡಿ. ಅರ್ಧ ಇಂಚ್ ಕೆಳಗೆ ಬೇಕಂತ ಹೇಳಿದ್ದಕ್ಕಾಗಿಯೇ ಹೇಳಿನಲ್ಲ, ಬ್ಲೌಸ್ ಸರಿ ಇರಲಾರ್ದಕ್ಕಾಗಿ ಅರ್ಧ ಮೈ ಅಳತೆ ತೊಗೊಂಡಿರ್ರಿ, ಅರ್ಧ ಬ್ಲೌಸ್ ಅಳತೆ ತೊಗೊಂಡು ಹಾಕಿದ್ದದ ಇದು ವಿಡಿಯೋ. ನೆಕ್ಕ ಒಂಚೂರು ಶೋಲ್ಡ್ರ್ ಡ್ರಾಪ್ ಆಗಲ್ರಿ ಫ್ರೆಂಡ್. ಈ ಥರ ಕಟಿಂಗ್ ಮಾಡಿ ಈ ಥರ ಸ್ಟಿಚ್ ಮಾಡಿದ್ರೆ ನೀವು ಒಂಚೂರು ಶೋಲ್ಡ್ರ್ ಡ್ರಾಪ್ ಅನ್ನೋದೇ ಬರಲ್ಲ. ನಿಮಗೆ ಈ ಥರ ಕಟಿಂಗ್ ವಿಡಿಯೋಗಳು ಬೇಕು, ಇನ್ನೂ ಜಾಸ್ತಿ ಬೇಕಾದ್ರೆ ನಾನು ಇನ್ನೂ ಜಾಸ್ತಿ ವಿಡಿಯೋ ನಿಮಗೆ ಮಾಡಿ ಹಾಕ್ತೀನಿ. ಕಟಿಂಗ್ ಕ್ಲಾಸು ಮಾಡ್ತೀನಿ. ಬಟ್ ಯಾರೂ ಏನೂ ಕಮೆಂಟ್ ಮಾಡಿಲ್ಲಲ್ಲ ನನಗೆ. ಯಾಕಂದರೆ ನೋಡ್ತೀರ ತುಂಬ ಜನ ಕಟಿಂಗ್ ವಿಡಿಯೋನೇ ತುಂಬ ಯೂಸ್ ಆಗ್ಲತ್ತದ. ಅದ್ರ ಸಲಕ್ಕಾಗಿ ಜಾಸ್ತಿ ಕಟಿಂಗ್ ವಿಡಿಯೋ ಹಾಕ್ಲತ್ತೀನಿ ನಾನು. ಯಾಕಂದ್ರೆ ನೀವು ಯಾವ ವಿಡಿಯೋ ಜಾಸ್ತಿ ನೋಡ್ತಾರ ಅದೇ ಇಷ್ಟ ಆಗುತ್ತೆ ತರ್ಕೊಂಡು ಹಾಕ್ತಿರ್ತೀನಿ. ಯಾಕಂದ್ರೆ ನೀವು ಏನಾರ ಕಮೆಂಟ್ ಮಾಡ್ರೆ ನನಗೂ ಗೊತ್ತಾಗ್ತದ. ಬಟ್ ಯಾರು ಏನು ಮಾಡೋ ಥರ ಕೆಲವೊಬ್ರು ಕಮೆಂಟ್ ಮಾಡ್ಯಾರ, ಮಾಡಿಲ್ಲ ಅಂತಿಲ್ಲ. ಬಟ್ ಜಾಸ್ತಿ ಜನ ನೋಡಿರಿ, ಅದಕ್ಕಾಗಿ ಕಟಿಂಗ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿ ಕಟಿಂಗ್ ವಿಡಿಯೋ ಹಾಕ್ಲತ್ತೀನಿ ನೋಡ್ರಿ. ಶೇಪ್ ತಗೊಳ್ರಿ. ಕ್ರಾಸ್ ಬೆಲ್ಟ್ ಜಾಸ್ತಿ ಬೇಕನ್ನೋರಿಗೆ ಅಷ್ಟೇ 3ವರೆ ತೊಗೊಳ್ರಿ. ನಾನು 3ವರೆ ತೊಗೊಂಡಿರ ಅಂತ ಹೇಳಿ ನೀವು 3ವರೆ ತೊಗೋಬೇಕಂತಿಲ್ಲ. 3 ಇಂಚು 2 ಇಂಚು ಕರೆಕ್ಟ್ ಐತಿ ಅದು. ನಾನು ಅವ್ರಿಗೆ ಕ್ರಾಸ್ ಬೆಲ್ಟ್ ಜಾಸ್ತಿ ಬೇಕಂದಿದ್ದಕ್ಕಾಗಿ ನಾನು ಅರ್ಧ ಇಂಚಲ್ಲಿ 3ವರೆ ತೊಗೊಂಡೀನಿ, ಅಲ್ಲಿ 2ವರೆ ತೊಗೊಂಡೆ ನಾನು. ಸ್ವಲ್ಪ ಅಲ್ಲಿ ಏನೋ ಸ್ಟಿಚ್ ಹಾಕೋತೀವಲ್ಲ ಒಂಚೂರು ಕ್ರಾಸ್ ಬರಬೇಕು. ಯಾಕಂದರೆ ಚೆಸ್ಟ್ ಹತ್ರ ಕೆಳಗಡೆ ಫಿಟ್ಟಿಂಗ್ ಬ್ಲೌಸ್ ಕರೆಕ್ಟಾಗಿ ಕೊಡುತ್ತೆ. ಒಂಚೂರು ಅಲ್ಲಿ ಏನೇನೋ ಕ್ರಾಸ್ ತೊಗೊಂಡಿಲ್ಲ ಅಂದರೆ ಅಷ್ಟು ಫಿನಿಶಿಂಗ್ ಕೊಡೋಲ್ಲ ಬ್ಲೌಸ. ಚೂರು ಕ್ರಾಸಾಗಿ ತೊಗೊಂಡ್ರೆ ಬ್ಲೌಸ್ ಫಿನಿಶಿಂಗ್ ನೀಟಾಗಿ ಕೊಡ್ತದೆ ನೋಡ್ರಲ್ಲಿ. ಚೆಸ್ಟ್ ಅಳತೆ ತೊಗೊಂಡು ಇದು ಬಗಲ್ ಸೈಜ್ ನೋಡ್ರಿ 1 ಇಂಚ್, ಫ್ರಂಟ್ 1 ಇಂಚ, ಬ್ಯಾಕ್ 1.5 ಇಂಚ್ ತೊಗೋತೀನಿ ನಾನು. ಯಾವಾಗಲೂ ನಿಮಗೆ ಗೊತ್ತದ ಅಂತ ಹೇಳಿ ತೋರ್ಸೋಕೆ ಹೋಗಿಲ್ಲ. ಯಾಕಂದರೆ ವಿಡಿಯೋದಾಗ ನಾನು ಹಾಕೀನಿ. ಯಾಕಂದರೆ ನಿಮಗೆ ಹೇಳಿನೂ ಕೂಡ ನಾನು ಇಷ್ಟಿಷ್ಟು ತೊಗೊಂಡ್ರಿ ಅಂಥೇಳಿ. ಇದೇನು ಅಂದಾಜ್ ಮೇಲೆ ಹಾಕೊಲತ್ತಾರಲ್ಲಪ್ಪ ಇವರು ಟಕ್ಸ್ ಅಂತ ಅನ್ಕೋಬೇಡ್ರಿ.
ನನಗೆ ಅಭ್ಯಾಸ ಐತಿ. ಆದರೂ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡು. 1.5 ಇಂಚ್ ಗ್ಯಾಪ್ ಇಟ್ಟಿನಿ ನಾನು. ಕರೆಕ್ಟೇ ಮಾರ್ಕ್ ಮಾಡ್ಕೊಂಡೆ ನೋಡ್ರಿ ನಾನು ಟೇಪ್ ಅಳತೆ ತೊಗೊಂಡಿಲ್ಲ ಅಂದರೂ ಕರೆಕ್ಟೇ ಬಂದದ. ಯಾಕಂದ್ರೆ ಅಲ್ಲಿ ನನಗೆ ಆಲ್ರೆಡಿ ಕಟ್ ಮಾಡಿ ಅಭ್ಯಾಸ ಆಗಿರೋದು ತೋರಿಸ್ದ ನಿಮಗೆ. ಆಮೇಲೆ ಇವ್ರು ಏನು ಹೀಗೆ ತೊಗೊಂಡ್ರಲ್ಲ ಅಂತ ನಿಮಗೆ ಡೌಟ್ ಬರಬಾರ್ದು ಅನ್ನೋದಕ್ಕಾಗಿ ನಾನು ಟೇಪ್ ಇಟ್ಟೇ ಮಾರ್ಕ್ ಮಾಡಿ ತೋರಿಸಿದೆ ಇವಾಗ. ಅದು ಎಕ್ಸ್ಟ್ರಾ ಮಾರ್ಜಿನ್ ಅಂದರೆ ಎಕ್ಸ್ಟ್ರಾ ಬಟ್ಟೆ ಬಂದಿತ್ತು. ಎಕ್ಸ್ಟ್ರಾ ಬಟ್ಟೆ ಬಂದಿದ್ದಾರ ರಿಮೂವ್ ಮಾಡಿ ತೆಗೆದು ಕ್ರಾಸ್ ಬೆಲ್ಟಿಗೆ ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು ಬಟ್ಟೆನ. ಅವ್ರು ಅರ್ಜೆಂಟಿಗೆ ಬೇಕಂತ ಹೇಳಿದ್ರೆ, ಇಲ್ಲಿ ಸ್ವಲ್ಪ ಹಬ್ಬ ಅಲ್ಲ, ಈಗ ಹಬ್ಬ ಇರೋದಕ್ಕಾಗಿ ಸ್ವಲ್ಪ ಅರ್ಜೆಂಟ್ ಬೇಕಂತ ಹೇಳಿ ಅಂದಿದ್ರು ಅವರು. ಮುಸ್ಲಿಮ್ದ ದೇವ್ರು ಕೂತಾವಲ್ಲ, ಅದಕ್ಕಾಗಿ ಅವ್ರದ್ದು ಜಾತ್ರೆಗೆ ಬೇಕಿದ್ದ ಅರ್ಜೆಂಟ್ ಬ್ಲೌಸ್ ರೆಡಿ ಮಾಡ್ಕೊಡ್ರಿ ಅಂತ ಹೇಳದಿದ್ರು. ಅದ್ರ ಸಲಕಂತ ಹೇಳಿ ಬ್ಲೌಸ್ ಕಟಿಂಗ್ ಮಾಡಿ ರೆಡಿ ಮಾಡ್ಕೊಡ್ಲತ್ತಿ ನೋಡ್ರಿ. ಅದ್ರ ಜೊತೆಗೆ ಇದ್ರ ಕಟಿಂಗ್ನು ಮಾಡ್ಲತ್ತಿದ್ದಲ್ಲ, ನಿಮಗೆ ಯೂಸ್ಫುಲ್ ಆಗ್ತದ ಇದು ವಿಡಿಯೋ ಅಂಥೇಳಿ ತಗೊಂಡೆ. ಅದು ಏನೀಗ ಎಕ್ಸ್ಟ್ರಾ ಕಟ್ ಮಾಡ್ಕೊಳತ್ತೀರಲ್ಲ, ನನಗೆ 10.5 ಇಂಚ್ 2 ಇಂಚಿಗೆ ಎಕ್ಸ್ಟ್ರಾ ಕರೆಕ್ಟ್ ಮಾರ್ಜಿನ್ ಇತ್ತು. ಅದು ಎಕ್ಸ್ಟ್ರಾ ಬಟ್ಟೆ ಇತ್ತು, ಅದನ್ನು ರಿಮೂವ್ ಮಾಡ್ಕೊಂಡು ತೆಗೆದೆ. ಇದೇನು ಎಕ್ಸ್ಟ್ರಾ 1 ಇಂಚ್ ತೊಗೊಂಡು ಇವರು ಹೊರಗೆ ಕಟ್ ಮಾಡ್ಕೊಳತ್ತಾರ ತರ್ಕೊಬೇಡ್ರಿ. ನಾನು ಬ್ಯಾಕ್ ಪಾರ್ಟಿದ್ದು ಪೂರ್ತಿ ಕಟ್ ಮಾಡ್ಕೊಂಡು ತೆಗೆದು ಫ್ರಂಟ್ ಪಾರ್ಟಿದ್ದು ಈಗ ತೊಗೊಳಕತ್ತೀನಿ ನೋಡ್ರಿ ಶೇಪ್. ಅದು ಬ್ಯಾಕ್ ತಕ್ಕೊಂಡೆ, ಆಮೇಲೆ ಫ್ರಂಟ್ ತಕ್ಕೊಂಡೀನಿ. ಅಂದರೆ ಆ ಥರನೂ ಕಟ್ ಮಾಡ್ಕೊಬೋದು, ಹೀಗೂ ಕಟ್ ಮಾಡ್ಕೊಬೋದು. ಆದರೆ ಕರೆಕ್ಟಾಗಿ ನನಗೆ ಕಟ್ ಮಾಡಿ ಅಭ್ಯಾಸ ಇರೋದ್ರಿಂದ ನನಗೆ ಹೆಂಗೆ ಬೇಕಾಗಿ ಬಟ್ಟೆ ತಿರುಗಿಸ್ಕೊಳತ್ತೀನಿ. ಸ್ಟಾರ್ಟಿಂಗ್ ಕಲಿಯೋರೆಲ್ಲ ಈ ಥರ ಬಟ್ಟೆ ತಿರುಗ್ಸಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮೆಜರ್ಮೆಂಟ್ ಇದು ಕಾಟನ್ ಬಟ್ಟೆ ಒಂದೇ ಥರ ಕುತ್ಕೊಂಡಿದ್ದು, ನಾನು ಹೆಂಗೆ ಸರಿಸ್ಕೊಂಡ್ರು ಕರೆಕ್ಟಾಗಿ ಕೂತು. ಬಟ್ ನಾನೆಲ್ಲ ಸರಿಸ್ಕೊಂಡಿನಿ ಅಂತೇಳಿ ನೀವು ಹಾಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಬ್ಯಾಕ್ಲಿತ್ತು 15 ಇಂಚ್ ಇತ್ತು, 15.5 ಇತ್ತು. 15.5ಗೆ ಅದು ಎಕ್ಸ್ಟ್ರಾ ಬಟ್ಟೆ. ಯಾಕಂದರೆ ಫ್ರಂಟ್ 2 ಫೋಲ್ಡ್ ಮಾಡ್ಕೊಂಡಿರ್ತೀರಲ್ಲ, ಎಕ್ಸ್ಟ್ರಾ ಬಟ್ಟೆನ ರಿಮೂವ್ ಮಾಡ್ತೀನಿ. ಅದ್ರಾಗ ಒಂದು 1/2 ಇಂಚ್ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೊತೀನಿ. 1/2 ಇಂಚ್ ಬಟ್ಟೆ ಯಾಕೆ ಬಿಡ್ತೀನಿ ಅಂತ ಹೇಳಿದ್ರೆ, ಅದು ಬ್ಯಾಕ್ ಪಾರ್ಟಿಗೆ ಹೊಲಿಸ್ಕೊತೀವಲ್ಲ, ಸೆಂಟ್ರಲ್ಲಿ ಹೊಲಿಗೆ ಹಾಕ್ಕೊಂಡು ತಿರುಗಿಸ್ಕೊಂಡಾಗ ಆ ಬಟ್ಟೆ ಒಳಗಡೆ ಇದ್ದರೆ ಕ್ರಾಸ್ ಬೆಲ್ಟಿಗೆ ನಾವು ನಾರ್ಮಲ್ ಬ್ಲೌಸಿಗೆ ಯಾವ ಥರ ಪಟ್ಟಿ ಕೊಡ್ತೀವಲ್ಲ ಆ ಥರ ಯೂಸ್ ಆಗ್ತದೆ ನೋಡ್ರಿ. ಕರೆಕ್ಟಾಗಿ ಫಿಟ್ಟಿಂಗ್ ಕೊಡುತ್ತೆ ಬ್ಲೌಸ್ ಅನ್ನೋದಕ್ಕಾಗಿ ನಾನು ಇದನ್ನು ಬಿಡ್ತೀನಿ. ಇದ್ರ ಸ್ಟಿಚಿಂಗ್ ವಿಡಿಯೋ ಭೀ ನಿಮಗೆ ಹಾಕ್ತಿರತ್ತ. ಇದರಿಂದ ನಿಮಗೆ ನೆಕ್ ಬಿಡ್ತು ಗೊತ್ತಾಗಲ್ಲ ಅಂತೇಳಿ ಈ ಥರ ಮಾಡ್ಕೊಡ್ರಿ. ನೀವು ಟೇಪ್ ಅಳತೆ ಗೊತ್ತಾಗಲ್ಲ ಅಂದರೆ ಬ್ಲೌಸೇ ಡೈರೆಕ್ಟ್ ಎಷ್ಟು ಉದ್ದ ಬೇಕು, ಎಷ್ಟು ಡೀಪ್ ಬೇಕು ಅನ್ನೋದು ನೀವೇ ನೋಡಿಕೊಂಡು 2 ಇಂಚ್ ಡೀಪ್ ಬೇಡ ಅಂದರೆ 2 ಇಂಚ್ ಇಟ್ಕೊಡ್ರಿ. ಡೀಪ್ ಬೇಕಾದರೆ 2.5 ಇಟ್ಕೊರಿ ಸಾಕು. ಫ್ಯಾಟ್ ಇರೋರಿಗಾದರೆ 3 ಇಂಚ್ ತೊಗೋಬೋದು. ಫ್ಯಾಟ್ ಇಲ್ಲದೆ ಇರೋರಿಗೆ 2 ಇಂಚೇ ಡೀಪ್ ಆಗುತ್ತೆ ಸಾಕು. ಜಾಸ್ತಿ ಡೀಪ್ ಯಾರೂ ಉಡಲ್ಲ. ಈ ಕಟ್ಟಿಂಗ್ ವಿಡಿಯೋ ನಿಮಗೆ ಹೇಗೆ ಅನ್ಸುತ್ತದ ನನಗೆ ಹೇಳ್ರಿ ಫ್ರೆಂಡ್ಸ್. ನನಗೆ ಎಷ್ಟು ಆಗ್ತದ ಅಷ್ಟು ಕಟ್ಟಿಂಗ್ ವಿಡಿಯೋ ಮಾಡಿ ನಿಮಗೆ ಹಾಕ್ಲಾಗತ್ತೀನಿ. ಬಟ್ ನಿಮಗೆ ನಾನು ಮಾಡೋ ಕಟ್ಟಿಂಗ್ ಒಳಗೆ ನಿಮ್ಗೆ ಏನೇನೋ ಮಿಸ್ಟೇಕ್ ಅನಿಸ್ತೀನಿ, ಈ ಥರ ಕಟ್ಟಿಂಗ್ ಮಾಡಬೇಕು ಅಂತ ನಿಮಗೆ ಅನ್ಸಿದ್ರೆ ಹೇಳ್ರಿ. ನನಗೆ ಎಷ್ಟು ಬರುತ್ತೋ, ನನಗೆ ಎಷ್ಟು ಗೊತ್ತಾಯ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಬಟ್ ನಿಮಗೆ ಏನಾರ ಇನ್ನೂ ಅಂದರೆ ನಾನು ಕಟ್ಟಿಂಗ್ ಮಾಡೋಕ್ಕಿಂತ ನೀವು ಕಟ್ಟಿಂಗ್ ಮೆಥಡ್ ಬೇರೆ ಇದ್ದರೆ ನನಗಿಂತ ಚೆನ್ನಾಗಿದ್ರೆ ನೀವು ಹೇಳ್ಬೋದು, ಅದ್ರಾಗೇನಿಲ್ಲ. ನನಗೆ ಗೊತ್ತಿರೋಷ್ಟು ಕಟ್ಟಿಂಗ್ ಡಿಸೈನು ನಿಮಗೆ ಇಷ್ಟ ಆಗಲಿ ಅನ್ನೋದಕ್ಕಾಗಿ ನಾನು ನಿಮಗೆ ಹಾಕ್ತೀನಿ. ನನ್ನಿಂದ ಇನ್ನೊಂದಿಬ್ಬರು ಕಲೀಲಿ ಅನ್ನೋದು ರೀಸನ್, ಮತ್ತೇನು ಬೇರೆ ಏನಿಲ್ಲ. ನಾನು ಕಲ್ತಿರೋ ವಿದ್ಯೆಯಲ್ಲೇ ಇನ್ನೂ ಕಲಿಬೇಕು ಅನ್ನೋದು ಅಷ್ಟೇ. ಮತ್ತು ಯಾರಾದರೂ ಕಲಿತ್ರೆ ನಮಗೆ ಹೆಲ್ಪ್ ಆಗೋದು ಅಷ್ಟೇ. ಇದು ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಮಾಡೋಕ್ಕೆ ಎಕ್ಸ್ಟ್ರಾ ಬಟ್ಟೆ ತೊಗೊಳ್ಬೇಕು. ಇವೆಲ್ಲ ಬಟ್ಟೆ ಬರೀ ಈಗ ಅಸ್ತ್ರ ಕಟ್ ಮಾಡ್ಕೊಡಿ ನೋಡ್ರಿ. ಎಲ್ಲ ಅಸ್ತ್ರ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ತೋಳು ಕಟ್ ಮಾಡ್ಕೊಂಡಿರಲಿಲ್ಲ. ಸ್ಲೀವ್ಸ್ ಒಂದು ಕಟ್ ಮಾಡ್ಕೊಂಡ್ರೆ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದು ಈಸಿ, ಅದೇನು ಜಾಸ್ತಿ ಕಷ್ಟ ಇಲ್ಲ ಫ್ರೆಂಡ್. ಇವಾಗ ಟೇಪ್ ಅಳತೆನೂ ತೊಗೊಳಲ್ಲ, ಡೈರೆಕ್ಟ್ ಬ್ಲೌಸ್ ಇಟ್ಟೇ ತೋರಿಸ್ತೀನಿ ಇವತ್ತು ಸ್ಲೀವ್ಸ್ ಯಾವ ಥರ ಕಟ್ ಮಾಡ್ಕೋಬೇಕಂತ ಹೇಳಿ. ಯಾಕಂದ್ರೆ ಟೇಪ್ ಇಟ್ಕೊಂಡು ನಿಮಗೆ ಮಾರ್ಕ್ ಮಾಡಿ ತೋರಿಸೋದ್ರಾಗ ನಿಮಗೆ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀರಿ. ಅದಕ್ಕಂತೇಳಿ ನಾನು ಮೊದಲೇ ನಿಮಗೆ ಬ್ಲೌಸ್ ಇಟ್ಟಿನೇ ತೋರಿಸ್ತೀನಿ. ಅದು ಎಕ್ಸ್ಟ್ರಾ ಸ್ಟ್ರೇಟ್ ಇರಲಿಲ್ಲ, ಬಟ್ಟೆ ಕ್ರಾಸ್ ಇತ್ತು, ಕಟ್ ಮಾಡಿ ತೆಗೆದೆ. ಸ್ಲೀವ್ಸ್ ಅದು ಡೈರೆಕ್ಟ್ ಅದ್ರ ಮೇಲೆ ಹಾಕಕತ್ತೆ ನೋಡ್ರಿ. ಅವ್ರದ್ದು ಎಷ್ಟೈತೆ ಅದು ಕರೆಕ್ಟ್ ಐತಿ, ಎಲ್ಲ ಹಾಗೆ ಇತ್ತು, ಅದೇ ಥರನೇ ಇಡೋ ಅಂತ ಹೇಳಿದ್ರು ಅವರು. ನಾನು ಅದೇ ಥರ ಮಾರ್ಕ್ ಮಾಡ್ಕೊಂಡಿರಲಿಲ್ಲ. ಇದು 1 ಮೀಟ್ರದ ಅಳತೆ ಅದು, ಹಾಗಾಗಿ ನನಗೆ ಬಟ್ಟೆ ಎಕ್ಸ್ಟ್ರಾ ಇತ್ತು. ಎಲ್ಲಿ ಯಾವ ಬಟ್ಟೆನೂ ಜಾಯಿಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಸ್ಟಿಚಿಂಗ್ ಆಗಲಿ, ಫಿಟ್ಟಿಂಗ್ ಮಾರ್ಜಿನ್ ಆಗಲಿ 2 ಇಂಚ್ ಎಲ್ಲ ಕರೆಕ್ಟಾಗಿ ಬಂದಿತ್ತು. ಬ್ಲೌಸ್ ಫ್ರೆಂಡ್ ಯಾವುದೇ ಬ್ಲೌಸ್ ಆಗಲಿ ಕರೆಕ್ಟ್ ಜಾಸ್ತಿ ಇದ್ದರೆ ನಮಗೂ ಹೊಲಿಯೋರಿಗೆ ಪ್ರಾಬ್ಲಮ್ ಆಗಲ್ಲ. ಬಟ್ ಬ್ಲೌಸ್ ಕಮ್ಮಿ ಬಂದು ಅವ್ರು ಫ್ಯಾಟ್ ಇದ್ದರೆ ಅಲ್ಲಿ ಬಟ್ಟೆ ಹಚ್ಚಿ ಇಲ್ಲಿ ಬಟ್ಟೆ ಹಚ್ಚಿ ಅನ್ನೋದ್ರಾಗೆ ಅರ್ಧ ಟೈಮ್ ವೇಸ್ಟ್ ಆಗ್ತದೆ ನೋಡ್ರಿ. ಯಾವ ಥರ ನಾನು ಫ್ರಂಟ್ ಶೇಪ್ ತೊಗೊಳಲ್ಲ, ನಾನು ಸ್ಟಿಚ್ ಮಾಡಬೇಕಾದ್ರೆ ಫ್ರಂಟ್ ಶೇಪ್ ತೊಗೋತೀನಿ. ಜಾಸ್ತಿ ಈಗೇನಿಲ್ಲ, ಸೀದಾ ಸ್ಟ್ರೇಟ್ ಬ್ಲೌಸ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಶೇಪ್ ಮಾತ್ರ ನಾನು ಸ್ಟಿಚ್ ಮಾಡ್ಕೋಬೇಕಾದ್ರೆ ಶೇಪ್ ತೊಗೊಂಡು ಹಾಗೆ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಇಲ್ಲೆಲ್ಲ ಶೇಪ್ ತಗೊಳಕ್ಕೆ ಹೋಗಲ್ಲ, ಆದರೆ ಕಟ್ ಮಾತ್ರ ಹಾಕೊಂಡ್ಬಿಡ್ತೀನಿ ಸೆಂಟ್ರ್ನಾಗ.
ಇದು ಬ್ಲೌಸ್ ಪೀಸ್ ನೋಡ್ರಿ, ಕ್ರೀಮ್ ಕಲರ್ ಸ್ಯಾರಿ, ಇದು ಕಾಟನ್ ಸ್ಯಾರಿ, ಅದಕ್ಕಿದು ಬ್ಲೌಸ್ ಪೀಸ್. ಇದ್ರ ಮೇಲೆ ಯಾವ ಥರ ಇಟ್ಕೊಂಡಾರ ಕಟ್ ಮಾಡ್ತೀನಿ ಅನ್ನೋದು ನೀವು ನೋಡ್ರಿ. ಬಟ್ ಈ ಸೈಡಿದು ಸ್ಲೀವ್ಸ್ ಇಟ್ಕೋಬೇಕದ, ಬಟ್ ಜಾಸ್ತಿ ಬಟ್ಟೆ ಕಮ್ಮಿ ಇತ್ತು. ಮತ್ತು ಅಪೋಸಿಟ್ ಬಟ್ಟೆ ಟ್ಯಾಪಿಗೆ ಕೊಟ್ಟಾದ್ರೆ ಚಂದ ಅನ್ಸಲ್ಲ. ಇರೋದೇ ಅವರು ಮೀಡಿಯಮ್ ಅದಾರ, ಅದ್ರಾಗೆ ಇದಿಷ್ಟು ಕೊಟ್ಟಂದ್ರೆ ಚಂದ ಕಾಣಲ್ಲ. ಅದ್ರ ಕಾಲಾಗದ ಈ ಸೈಡ್ ತೊಗೊಂಡಿಲ್ಲ ಬ್ಲೌಸ, ಆ ಸೈಡ್ ಹಾಕೊಂಡಿ ನಾನು. ಕಟ್ಟಿಗೆ ಜಾಸ್ತಿ ಕಷ್ಟ ಅಲ್ಲ ಫ್ರೆಂಡ್, ಒಂದೆರಡು ಸಲ ವಿಡಿಯೋ ನೋಡ್ಕೊಡ್ರಿ, ಕರೆಕ್ಟಾಗಿ ಟ್ರೈ ಮಾಡಿರಿ, ಬಂದೇ ಬರುತ್ತಾ. ಕಲಿಯೋಕೆ ನಿಂತ್ರೆ ಯಾವುದೂ ಕಷ್ಟ ಅನ್ಸಲ್ಲ. ಕ ಪ್ರಯತ್ನ ಪಡೋಕ್ಕಿಂತ ಮುಂಚೆನೇ ಯಾವೆಲ್ಲ ಕಷ್ಟ ಅಂತ ಅನ್ಸೋದು. ಒಂದು ಸಲ ಪ್ರಯತ್ನ ಪಟ್ಟರೆ ಯಾವುದು ಹಾರ್ಡ್ ಅಂತ ಅನ್ಸಕ್ಕೆ ಹೋಗಲ್ಲ. ನನಗೆ ಎಷ್ಟು ಗೊತ್ತಾಯಿತು ಕಟ್ಟಿಂಗ್ ವಿಡಿಯೋ ನಿಮಗೆ ಅಷ್ಟು ಶೇರ್ ಮಾಡ್ಕೊತೀನಿ. ಇದೇ ಥರ ನನ್ನ ವಿಡಿಯೋ ನೋಡಿರಿ, ನಂಗೆ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್. ಇದೇ ಥರ ಹೊಸ ಇದೇ ಥರ ಡಿಸೈನ್ ಬ್ಲೌಸ್ ಕಟ್ಟಿಂಗ ಪ್ರತಿಯೊಂದು ನಿಮಗೆ ಹಾಕ್ತೀನಿ. ಈಗ ಆದಷ್ಟು ಕಟ್ಟಿಂಗ್ ವಿಡಿಯೋನೇ ಜಾಸ್ತಿ ಜನ ನೋಡಕತ್ತೀರಿ, ನಿಮಗೆ ಹೆಲ್ಪ್ ಆಗ್ಲತ್ತ ಅಂತ ಅನ್ಕೊಂಡು ನಾನು ಜಾಸ್ತಿ ಕಟ್ಟಿಂಗ್ ವಿಡಿಯೋ ಹಾಕ್ಲತ್ತೀನಿ. ನಿಮಗೆ ಹೊಸ ಡಿಸೈನ್ ಬ್ಲೌಸ್ ಭೀ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ, ನಾನು ಡಿಸೈನ್ ಬ್ಲೌಸ ಕಟ್ಟಿಂಗ ಎಲ್ಲ ಹಾಕ್ತೀನಿ. ಹ್ಯಾಂಡ್ ವರ್ಕ್ ಮಾಡ್ತೀನಿ, ಹ್ಯಾಂಡ್ ವರ್ಕ್ ವಿಡಿಯೋ ಬೇಕಂದರೆ ಹ್ಯಾಂಡ್ ವರ್ಕ್ ಕ್ಲಾಸು ಹೇಳ್ಕೊಡ್ತೀನಿ. ಪಿಕೋ ಫಾಲ್ ಪ್ರತಿಯೊಂದು ನಂಬಲ್ಲದ. ಮಷಿನ್ ಥ್ರೆಡ್ ವರ್ಕ್ ಒಂದ್ಬಿಟ್ಟು ಪ್ರತಿಯೊಂದು ಎಲ್ಲ ಹ್ಯಾಂಡ್ ವರ್ಕು, ಪಿಕೋ ಫಾಲ್, ಬ್ಲೌಸ್ ಸ್ಟಿಚ್ ಮಾಡೋದು, ಸ್ಕೂಲ್ ಡ್ರೆಸ್ ಪ್ರತಿಯೊಂದು ಸ್ಟಿಚ್ ಮಾಡ್ತೀವಿ. ಅಂಬ್ರೆಲಾ ಫ್ರಾಕ, ನಾರ್ಮಲ್ ಫ್ರಾಕ ಪ್ರತಿಯೊಂದು ಎಲ್ಲ ಸ್ಟಿಚ್ ಮಾಡ್ತೀನಿ. ನಿಮಗೆ ಇದೇ ಥರ ಯಾವರೇ ಹೊಸ ಫ್ರಾಕಿದ್ದು, ಸ್ಕೂಲ್ ಡ್ರೆಸ್ಸಿದು ಎಲ್ಲ, ನಾನು ಸ್ಕೂಲ್ ಡ್ರೆಸ್ಸಿನ ವಿಡಿಯೋನು ಬಂದೇ ಹಾಕಿ ನಿಮಗೆ. ಅದು ಯಾವ ಥರ ಬಂದದ ನೋಡಿರಿ. ಅದು ಸ್ಕೂಲ್ ಡ್ರೆಸ್ ನನಗೆ ಹೇಳಿರಲ್ಲ, ಅದು ಸ್ಟಿಚ್ ಮಾಡ್ಕೊಳಕ್ಕೆ ಆ ಟೈಮಿಗೆ ಕ್ಯಾಮ್ರಾ ತೊಗೊಳಕ್ಕಾಗಿಲ್ಲ. ಅದಕ್ಕೆ ಅದು ಸ್ಟಿಚ್ ಮಾಡಿದ್ಮೇಲೆ ಅದ್ರ ವಿಡಿಯೋ ಹಾಕಿ ನಿಮಗೆ. ನೀವು ಸ್ಕೂಲ್ ಡ್ರೆಸ್ಸಿದ್ದು ಪ್ರತಿಯೊಂದು ಯಾವರೇ ನಿಮಗೆ ವಿಡಿಯೋ ಬೇಕು ಇದಂತ ಅನ್ಸಿದ್ರೆ ಕಮೆಂಟ್ ಮಾಡಿರಿ, ನಾನು ಹೊಸ ಸ್ಕೂಲ್ ಡ್ರೆಸ್ಸಿನ ಪ್ರತಿಯೊಂದು ವಿಡಿಯೋ ಭೀ ಹಾಕ್ತೀನಿ. ನೀವು ಬ್ಲೌಸ್ ವಿಡಿಯೋನೇ ಈಗ ಸ್ಟಾರ್ಟಿಂಗ್ ಕಲಿಯೋರಿಗೆ ಯೂಸ್ ಆಗುತ್ತೆ ಬ್ಲೌಸ್ ವಿಡಿಯೋ ಅಂತ ಬ್ಲೌಸ್ ವಿಡಿಯೋನೇ ಹಾಕ್ಲತ್ತೀನಿ ನೋಡಿರಿ. ಇದೇ ಬ್ಲೌಸ್ ನೋಡಿರಿ ಫ್ರೆಂಡ್, ನಾನು ಮೆಜರ್ಮೆಂಟಿಗೆ ಕೊಟ್ಟಿದ್ರು, ಪೈಪಿಂಗ್ ನೀಟಿರಲಿಲ್ಲ, ಯಾವುದೂ ಫಿಟ್ಟಿಂಗ್. ಈ ಥರ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ ಹಾಕಲ್ಲ, ಸ್ವಲ್ಪ ನೀಟಾಗಿ ಸ್ಟಿಚ್ ಮಾಡಿಕೊಡ್ಬೇಕು. ಅವ್ರದ್ದು ತೋರ್ಸೋದಂತಲ್ಲ, ಬಟ್ ಈ ಥರ ಸ್ಟಿಚ್ ಮಾಡಬಾರ್ದು, ನೀಟಾಗಿ ಸ್ಟಿಚ್ ಮಾಡಿರಿ ಅನ್ನೋದು ಒಂದೇ ಉದ್ದೇಶ ನನಗೆ. ನಾನು ಕಟ್ ಮಾಡಿರೋದು ನಿಮಗೆ ಇಷ್ಟ ಆದರೆ ಇದೇ ಥರ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್. ಇದೇ ಥರ ಹೊಸ ವೀಡಿಯೋಗಳು ಹಾಕ್ತಿರ್ರಿ. ಮತ್ತು ನೆಕ್ಸ್ಟ್ ವಿಡಿಯೋ ಕಟಿಂಗ್ ಒಳಗೆ ಬರ್ತೀರಿ ಸ್ಟಿಚ್ ಮಾಡಿದ್ರೆ. ಬಾಯ್ ಫ್ರೆಂಡ್.